ಎಲ್ಲರಿಗೂ ನಮಸ್ಕಾರ. FDA STA ಪರೀಕ್ಷೆಯ ಕನ್ನಡ ಸಾಹಿತ್ಯ ಅಥವಾ ಸಾಮಾನ್ಯ ಕನ್ನಡದ GK ಪ್ರಶ್ನೆಗಳು. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೊದಲನೇ ಪ್ರಶ್ನೆ, ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು? ಉತ್ತರ ಮಂಗಳೂರು ಸಮಾಚಾರ. ಪ್ರಶ್ನೆ 2, ಕನ್ನಡದ ಕಡುಗಲಿ ಕುಮಾರರಾಮನನ್ನು ಕುರಿತು ನಂಜುಂಡ ಕವಿಯ ಗ್ರಂಥ ಯಾವುದು? ಪ್ರಶ್ನೆ, ಕನ್ನಡದ ಕಡುಗಲಿ ಕುಮಾರರಾಮನನ್ನು ಕುರಿತು ನಂಜುಂಡ ಕವಿಯ ಗ್ರಂಥ ಯಾವುದು? ಉತ್ತರ ಕುಮಾರ ರಾಮ ಸಾಂಗತ್ಯ. ಪ್ರಶ್ನೆ 3, ಬೇಂದ್ರೆ ಅವರ ಪ್ರಥಮ ಕವನ ಸಂಕಲನ ಯಾವುದು? ಉತ್ತರ ಗರಿ. 4, ಬೇಂದ್ರೆ ಅವರು ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ? ಉತ್ತರ ಅರಳು ಮರಳು. ಪ್ರಶ್ನೆ 5, ಚಾಲುಕ್ಯ ಚಕ್ರವರ್ತಿಯಾದ 6ನೇ ವಿಕ್ರಮಾದಿತ್ಯನ ಆಳ್ವಿಕೆಯ ಮೇಲೆ ಬೆಳಕು ಚೆಲ್ಲುವಂತಹ ಕೃತಿ ಯಾವುದು? ಪ್ರಶ್ನೆ, ಚಾಲುಕ್ಯ ಚಕ್ರವರ್ತಿಯಾದ 6ನೇ ವಿಕ್ರಮಾದಿತ್ಯನ ಆಳ್ವಿಕೆಯ ಮೇಲೆ ಬೆಳಕು ಚೆಲ್ಲುವಂತಹ ಕೃತಿ ಯಾವುದು? ಉತ್ತರ ಬಿಲ್ಲಣನ ವಿಕ್ರಮಾಂಕ ದೇವಚರಿತೆ. ಪ್ರಶ್ನೆ 6, ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಯಾವುದು? ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ 4 ತಂತಿ. ಪ್ರಶ್ನೆ 7, ಆನಂದ ಕಂದ ಇದು ಯಾರ ಕಾವ್ಯನಾಮ? ಆನಂದ ಕಂದ ಇದು ಬೇಗೇರಿ ಕೃಷ್ಣಶರ್ಮ ಅವರ ಕಾವ್ಯನಾಮ. ಪ್ರಶ್ನೆ 8, ಯಶೋಧರ ಚರಿತೆಯ ಕರ್ತೃ ಯಾರು? ಯಶೋಧರ ಚರಿತೆಯ ಕರ್ತೃ ಜನ್ನ. ಪ್ರಶ್ನೆ 9, ತಲಕಾಡಿನ ಗಂಗರ ಬಗ್ಗೆ ಮಾಹಿತಿಯನ್ನು ನೀಡುವ ಚಾವುಂಡರಾಯನ ಕೃತಿ ಯಾವುದು? ಪ್ರಶ್ನೆ, ತಲಕಾಡಿನ ಗಂಗರ ಬಗ್ಗೆ ಮಾಹಿತಿಯನ್ನು ನೀಡುವ ಚಾವುಂಡರಾಯನ ಕೃತಿ ಚಾವುಂಡರಾಯ ಪುರಾಣ. ಉತ್ತರ ಚಾವುಂಡರಾಯನ ಪುರಾಣ. ಕರುನಾಡಿಗರ್ ಎಂಬ ಉಲ್ಲೇಖವಿರುವ ತಮಿಳು ಕೃತಿ ಯಾವುದು? ಕರುನಾಡಿಗರ್ ಎಂಬ ಉಲ್ಲೇಖವಿರುವ ತಮಿಳು ಕೃತಿ ಯಾವುದು? ಉತ್ತರ ಶಿಲಪ್ಪದಿಗಾರಂ. ಉತ್ತರ ಶಿಲಪ್ಪದಿಗಾರಂ. ಪ್ರಶ್ನೆ 11, ಕುವೆಂಪುರವರ ಮೊದಲ ಕಾವ್ಯನಾಮ ಯಾವುದು? ಕುವೆಂಪುರವರ ಮೊದಲ ಕಾವ್ಯನಾಮ ಉತ್ತರ ಕಿಶೋರ ಚಂದ್ರವಾಣಿ. ಪ್ರಶ್ನೆ 12, ಕರ್ನಾಟಕ ಎಂಬ ಶಬ್ದವಿರುವ ರಾಜಶೇಖರ ಕವಿಯ ಕೃತಿ ಯಾವುದು? ಪ್ರಶ್ನೆ, ಕರ್ನಾಟಕ ಎಂಬ ಶಬ್ದವಿರುವ ರಾಜಶೇಖರ ಕವಿಯ ಕೃತಿ ಕಾವ್ಯಮೀಮಾಂಸೆ. ಕಾವ್ಯಮೀಮಾಂಸೆಯಲ್ಲಿ ಕರ್ನಾಟಕ ಎಂಬ ಶಬ್ದವಿದೆ. ಬರೆದವರು ರಾಜಶೇಖರ ಕವಿ. ಪ್ರಶ್ನೆ 13, ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಎಷ್ಟು? ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು 47. ಜಗತ್ತಿನ ಅತ್ಯಂತ ಏಕಶಿಲಾ ವಿಗ್ರಹ ಯಾವುದು? ಜಗತ್ತಿನ ಅತ್ಯಂತ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರ. ಪ್ರಶ್ನೆ 15, ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರ ಯಾವುದು? ಉತ್ತರ ವಚನಗಳು. ಪ್ರಶ್ನೆ 16, ಆರು ಹಿತವರು ನಿನಗೆ ಈ ಮೂವರೊಳಗೆ ಆರು ಹಿತವರು ನಿನಗೆ ಈ ಮೂವರೊಳಗೆ ಕೀರ್ತನೆಯ ಕರ್ತೃ ಯಾರು? ಉತ್ತರ ಪುರಂದರದಾಸರು. ಪ್ರಶ್ನೆ 17, ಆಧುನಿಕ ಸಾಹಿತ್ಯದ ಮುಂಗೋಳಿ ಎಂದು ಯಾರನ್ನು ಕರೆಯುತ್ತೇವೆ? ಆಧುನಿಕ ಸಾಹಿತ್ಯದ ಮುಂಗೋಳಿ ಎಂದು ಉತ್ತರ ಮುದ್ದಣ್ಣನನ್ನು ಕರೆಯುತ್ತೇವೆ. ಪ್ರಶ್ನೆ 18, ಮೊಟ್ಟ ಮೊದಲ ಸಾಂಗತ್ಯ ಪ್ರಕಾರದ ಕೃತಿ ಯಾವುದು? ಪ್ರಶ್ನೆ 18, ಮೊಟ್ಟ ಮೊದಲ ಸಾಂಗತ್ಯ ಪ್ರಕಾರದ ಕೃತಿ ಯಾವುದು? ಉತ್ತರ ದೇವರಾಜನ ಸೊಬಗಿನ ಸೋನೆ. ಪ್ರಶ್ನೆ 19, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಯಾರು? ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಉತ್ತರ ವಿ.ಕೃ. ಹೊಸಗನ್ನಡದ ಮೊದಲ ಮಹಾಕಾವ್ಯ ಯಾವುದು?
ಉತ್ತರ ಹೊಸಗನ್ನಡದ ಮೊದಲ ಮಹಾಕಾವ್ಯ ರಾಮಾಯಣ ದರ್ಶನಂ. ಪ್ರಶ್ನೆ 21. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಯಾರನ್ನು ಕರೆಯುತ್ತೇವೆ? ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಪುರಂದರದಾಸರು ಮತ್ತು ಕನಕದಾಸರನ್ನು ಕರೆಯುತ್ತೇವೆ. ಪ್ರಶ್ನೆ 22. ಕಾವೇರಿಯಿಂದ ಗೋದಾವರಿವರೆಗೆ ವರ್ಧನಾಡದ ಕನ್ನಡದೋಳ್. ಕಾವೇರಿಯಿಂದ ಗೋದಾವರಿವರ ಮಿರ್ದನಾಡದ ಕನ್ನಡದೋಳ್ ಎಂಬ ಈ ನಾಡಿನ ವ್ಯಾಪ್ತಿಯ ಬಗ್ಗೆ ತಿಳಿಸಿದ ಗ್ರಂಥ ಯಾವುದು? ಉತ್ತರ ಕವಿರಾಜ ಮಾರ್ಗ. ಪ್ರಶ್ನೆ 23. ಕುವೆಂಪುರವರನ್ನು ಕನ್ನಡದಲ್ಲಿ ಕಾವ್ಯ ರಚಿಸುವಂತೆ ಪ್ರೇರೇಪಿಸಿದ ಐರಿಷ್ ಕವಿ ಯಾರು? ಉತ್ತರ ಜೇಮ್ಸ್ ಕಿಸಿನ್ಸ್. ಪ್ರಶ್ನೆ 24. ಅಂಕಣ ಬರಹಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರು? ಉತ್ತರ ಹಾವು ನಾಯಕ್. ಅಂಕಣ ಬರಹಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗರು ಹಾವು ನಾಯಕ್. ಪ್ರಶ್ನೆ 25. ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ ಆದರೆ ಅಭಿನವ ಪಂಪ ಯಾರು? ಉತ್ತರ ನಾಗಚಂದ್ರ. ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿಯನ್ನು ಕರಿತೀವಿ, ಹಾಗೆ ಅಭಿನವ ಪಂಪ ಎಂದು ನಾಗಚಂದ್ರ ಅವರನ್ನು ಕರೆಯುತ್ತೇವೆ. ಪ್ರಶ್ನೆ 26. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಉತ್ತರ ಗೋವಿಂದ ಪೈ. ಪ್ರಶ್ನೆ 27. ತ್ರಿಪದಿಗಳು ಮೊದಲ ಬಾರಿಗೆ ನಮಗೆ ಕಾಣಿಸಿಕೊಂಡಿದ್ದು ಯಾವ ಶಾಸನದಲ್ಲಿ? ಪ್ರಶ್ನೆ: ತ್ರಿಪದಿಗಳು ಮೊದಲ ಬಾರಿಗೆ ನಮಗೆ ಕಾಣಿಸಿಕೊಂಡಿದ್ದು ಯಾವ ಶಾಸನದಲ್ಲಿ? ಉತ್ತರ ಕಪ್ಪೆ ಅರಬಟ್ಟ ಬದಾಮಿ ಶಾಸನ. ಕಪ್ಪೆ ಅರಬಟ್ಟನ ಬದಾಮಿ ಶಾಸನ. 28. ಹುಚ್ಚು ಮನಸ್ಸಿನ 10 ಮುಖಗಳು ಇದು ಯಾರ ಆತ್ಮಚರಿತ್ರೆ? ಉತ್ತರ ಕೆ. ಶಿವರಾಮ್ ಕಾರಂತ್. ಶಿವರಾಮ್ ಕಾರಂತರು ಕತೆ ಸಂಭಾಷಣೆ ಬರೆದು ತಾವೇ ನಿರ್ದೇಶನ ಮಾಡಿದ್ದ ಚಲನಚಿತ್ರ ಯಾವುದು? ಉತ್ತರ ಮಲೆಯ ಮಕ್ಕಳು. ಯೋಜನಾ ಆಯೋಗದ ಕೊನೆಯ ಪ್ರಶ್ನೆ 30. ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಮೊದಲ ಕನ್ನಡಿಗರು ಯಾರು? ಉತ್ತರ ರಾಮಕೃಷ್ಣ ಹೆಗಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.